Hello friends, ಎಲ್ರಿಗೂ ನಮಸ್ಕಾರ. Welcome back to our YouTube channel UFirst Academy. Friends, in this video I am going to teach you numbers and letters series. So ಈ ಟಾಪಿಕ್ ನೀವು ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Friends, there are 5 types of number series. 1. Difference series, product series, square or cube series, miscellaneous combination series. ಈ ಒಂದೊಂದೇ ಟಾಪಿಕ್ನ ನಾವು ಇವಾಗ ತಿಳ್ಕೊಂಡು ಹೋಗೋಣ. ಡಿಫರೆನ್ಸ್ ಸೀರೀಸ್ ಅಂದರೆ ಇನ್ ದಿ ನಂಬರ್ ಸೀರೀಸ್ ವಿತ್ ಎ ಕಾನ್ಸ್ಟೆಂಟ್ ಡಿಫರೆನ್ಸ್. ದೆರ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಟೂ ಕಾನ್ಸೆಕ್ಯೂಟಿವ್ ನಂಬರ್ಸ್. ಎರಡು ಸಂಖ್ಯೆಗಳಿಗೆ ಹೋಲಿಸಿದರೆ ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಹಾಗೆ ಕಡಿಮೆ ಆಗುತ್ತದೆ. ಅಂದ್ರೆ ಎರಡು ನಂಬರ್ಗಳ ಡಿಫರೆನ್ಸ್ ಮಾಡಬೇಕಾಗುತ್ತದೆ ಇಲ್ಲಿ. ಲೈಕ್ ಈಗ ಒಂದೊಂದೇ ಎಕ್ಸಾಂಪಲ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್, ಸಿ ದಿಸ್ ಈಸ್ ಅ ಕ್ವಶನ್. 5, 10, 14, 17, 19. ಈ ಕ್ವಶನ್ ನ ಡಿಫರೆನ್ಸ್ ನೋಡೋಣ. ಈ ಡಿಫರೆನ್ಸ್ ಬಂದು 5 + 5 + 4 + 3 + 2. ಫ್ರೆಂಡ್ಸ್ ನೋಡಿ, ಈ ಸೀರೀಸ್ ನಲ್ಲಿ ನೋಡಿ ನಂಬರ್ಸ್ ಈಸ್ ಡಿಸೆಂಡಿಂಗ್ ಆರ್ಡರ್ ಇಲ್ಲಿ ಇದೆ. ಲೈಕ್ +4 ಮಾಡಿದ್ರೆ +5 ಮಾಡಿದ್ರೆ 10, +4 ಮಾಡಿದ್ರೆ 14, +3 ಮಾಡಿದ್ರೆ 17, +2 ಮಾಡಿದ್ರೆ 19. ಲೈಕ್ ಇದನ್ನ ಡಿಫರೆನ್ಸ್ ಸೀರೀಸ್ ಅಂದ್ರೆ ಒಂದೇ ಸೀರೀಸ್ ಅಲ್ಲಿ ನಂಬರ್ಗಳು ಇರುತ್ತೆ. ಲೈಕ್ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಲೈಕ್ 3 ಮತ್ತು 7 ಮಧ್ಯೆ ಏನಿದೆ 4 + 4. 7 ಮತ್ತು 11 ಮಧ್ಯೆ ಏನಿದೆ +4. 11 15 ಡಿಫರೆನ್ಸ್ ಏನಿದೆ +4. 15 ಮತ್ತು 19 ಡಿಫರೆನ್ಸ್ ಏನಿದೆ +4. ಲೈಕ್ ಸಿ, ಈ ಸೀರೀಸ್ ಅಲ್ಲಿ ಒಂದೇ ನಂಬರ್ನ ಸೀರೀಸ್ ಇದೆ. ಈ ತರ ಎಕ್ಸಾಂಪಲ್ ಇರೋದನ್ನ ಡಿಫರೆನ್ಸ್ ಸೀರೀಸ್ ಅಂತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೋಗೋಣ. ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಸೀರೀಸ್. Product series ಅಂದ್ರೆ a product series usually number series where the terms are obtained by a process of multiplication. See, ಅಂದ್ರೆ ಈ ಪ್ರಾಡಕ್ಟ್ ಸೀರೀಸ್ ಅಲ್ಲಿ ಎಲ್ಲಾ ಎರಡು ನಂಬರ್ಗಳ ಡಿಫರೆನ್ಸ್ ಏನಾಗಿರುತ್ತೆ ಅಂದ್ರೆ ಆಲ್ವೇಸ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಸಿ ಲೆಟ್ ಸಿ ಎಕ್ಸಾಂಪಲ್. ಲೈಕ್ 3, 6, 12, 24, 48. ಈ ಎಕ್ಸಾಂಪಲ್ ನೋಡ್ಕೋಣ. 3 or 6 ಡಿಫರೆನ್ಸ್ ಏನು ಬಂದಿದೆ ಇಂಟು 2. 6 ಮತ್ತು 12 ಇಂಟು 2. ಸಿ ಹಾಗೆ ನೋಡಿ, 3 2s are 6, 6 2s are 12, 12 2s are 24, 24 2s are 48. ಇದನ್ನ ನೋಡಿ, ಇದೇ ಪ್ರಾಡಕ್ಟ್ ಸೀರೀಸ್. ಇದು ಯಾವಾಗಲೂ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಈ ತರ ಸೀರೀಸ್ನ ಪ್ರಾಡಕ್ಟ್ ಸೀರೀಸ್ ಆಗಿರ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. 3, 15, 60, 180, 360 ಇದೆ. ಲೈಕ್ ಡಿಫರೆನ್ಸ್ ನೋಡೋಣ. 3 ಮತ್ತು 15 ಇಂಟು 3 5s are 15, 15 4s are 60, 60 ಇಂಟು 3 180, 180 ಇಂಟು 2 360. ಲೈಕ್ ನೋಡಿ, ನಿಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಅಂದ್ರೆ ಆಲ್ವೇಸ್ ದಟ್ ಸೀರೀಸ್ ಈಸ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಇದನ್ನ ಪ್ರಾಡಕ್ಟ್ ಸೀರೀಸ್ ಅಂತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸ್ಕ್ವೇರ್ಸ್ ಆರ್ ಕ್ಯೂಬ್ ಸೀರೀಸ್. ಸ್ಕ್ವೇರ್ ಆರ್ ಕ್ಯೂಬ್ ಸೀರೀಸ್ ನ ಕನ್ನಡದಲ್ಲಿ ಏನಂತೀವಿ? ವರ್ಗ ಅಥವಾ ಘನ ಸಂಖ್ಯೆಗಳು ಅಂತೀವಿ. ಆಲ್ ನಂಬರ್ಸ್ ಆರ್ ರಿಲೇಟೆಡ್ ಟು ಸ್ಕ್ವೇರ್ ನಂಬರ್ಸ್ ಆರ್ ಕ್ಯೂಬ್ ನಂಬರ್ಸ್. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿ. 1, 4, 9, 16, 25. 1 squares are 1. 2 square ಏನಿದೆ 4. 3 square 9. 4 square 16. 5 square 25. ಸಿ ಇಲ್ಲಿ ಸೀರೀಸ್ ಏನೋ ಯಾವ ತರ ಬರ್ತಾ ಇದೆ? ಆಲ್ವೇಸ್ ಸ್ಕ್ವೇರ್ಸ್. ಇದನ್ನ ಸ್ಕ್ವೇರ್ ಆರ್ ಸ್ಕ್ವೇರ್ ಸೀರೀಸ್ ಅಂತ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್ ಏನೇನಿದೆ? 1, 8, 27, 64, 125. ಈ ಸೀರೀಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಕ್ಯೂಬ್ ಸೀರೀಸ್ ಅಲ್ಲಿ ಇದೆ. 1 ಕ್ಯೂಬ್ ಏನು? 1 ಕ್ಯೂಬ್ ಅಂದ್ರೆ 1. 2 ಕ್ಯೂಬ್ ಏನಾಗುತ್ತೆ? 2 ಕ್ಯೂಬ್ ಅಂದ್ರೆ ಏನು? 2.
2ನ 3 ಟೈಮ್ಸು ಮಲ್ಟಿಪ್ಲಿಕೇಶನ್ ಅಂದರೆ 2 ಕ್ಯೂಬ್ 8, 3 ಕ್ಯೂಬ್ ಏನೋ 27, 4 ಕ್ಯೂಬ್ 64, 5 ಕ್ಯೂಬ್ 125. ಸಿ ಈ ಥರ ಪ್ಯಾಟ್ರನ್ ಇರೋದನ್ನೆಲ್ಲ ಸ್ಕ್ವೇರ್ ಆರ್ ಕ್ಯೂಬ್ ಸೀರೀಸ್ ಅಂತಾರೆ. ನೆಕ್ಸ್ಟು ಮಿಸ್ಲೇನಿಯಸ್ ಸೀರೀಸ್ ನೋಡೋಣ. ಸಮ್ ಸೀರೀಸ್ ಡೋಂಟ್ ಫಾಲೋ ಸ್ಪೆಸಿಫಿಕ್ ಪ್ಯಾಟ್ರನ್ ಬಟ್ ಆರ್ ಜನರಲ್, ಇಂಪಾರ್ಟೆಂಟ್ ಅಂಡ್ ಕ್ವೈಟ್ ಕಾಮನ್. ಎಕ್ಸಾಂಪಲ್ ನೋಡೋಣ. ಸಿ 3, 5, 7, 11, 13 ಇದೇನಾಗುತ್ತೆ ಪ್ರೈಮ್ ನಂಬರ್ಸ್. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ 1 + 1 ಏನಾಗುತ್ತೆ ಆನ್ಸರು 2, 2 + 3 5 ಆಗಿರುತ್ತೆ, 3 + 5 8 ಆಗಿರುತ್ತೆ. ಸೊ ಇದೇ ರೀತಿ ಸೋನ್ ಲೈಕ್ ಈ ಥರ ಪ್ಯಾಟ್ರನ್ನ ಮಿಸ್ಲೇನಿಯಸ್ ಸೀರೀಸ್ ಅಂತಾರೆ. ನೆಕ್ಸ್ಟ್ ಕಾಂಬಿನೇಷನ್ ಸೀರೀಸ್. ಕಾಂಬಿನೇಷನ್ ಸೀರೀಸ್ ಅಂದರೆ ಪ್ಯಾಟ್ರನ್ ನಂಬರ್ ಸೀರೀಸ್ ವಿತ್ ಮಲ್ಟಿಪಲ್ ಆಪರೇಷನ್ಸ್. ಲೈಕ್ ಅಂದರೆ ಈ ಸೀರೀಸಲ್ಲಿ ಮಲ್ಟಿಪಲ್ ಆಪರೇಷನ್ ಇರುತ್ತೆ. ಅಂದರೆ ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಲೈಕ್ ನೋಡಿ, ಮಲ್ಟಿಪಲ್ ಆಪರೇಷನ್ ಅಂದರೆ ಸೆಂಟರ್ ಮಧ್ಯೆ ಸ್ಕಿಪ್ ಆಗಿರುತ್ತೆ. ಲೈಕ್ 1 ನಂಬರ್ ಸ್ಕಿಪ್ ಆಗಿ ನೆಕ್ಸ್ಟ್ ನಂಬರ್ ಆಗಿರುತ್ತೆ. ಲೈಕ್ 5, 6, 7. ಲೈಕ್ ಇಲ್ಲಿಂದ ನೋಡಿ 17, 16 ಆಮೇಲೆ 15 ಸೊ ಆನ್. ಈ ರೀತಿಯಾಗಿರೋ ಪ್ಯಾಟ್ರನ್ಗಳನ್ನ ಕಾಂಬಿನೇಷನ್ ಸೀರೀಸ್ ಅಂತಾರೆ. ನೆಕ್ಸ್ಟ್ ಪ್ಯಾಟ್ರನ್ ನೋಡೋಣ. ಲೈಕ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ಬಂದು 1 ಮತ್ತು 5 ಮಧ್ಯೆ ಏನಿದೆ +4. ನಂಬರ್ ಸೀರೀಸಲ್ಲಿ ಎರಡು ನಂಬರ್ ಮತ್ತು 3ನೇ ನಂಬರ್ ಮಧ್ಯೆ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೆ ಆರಾಮಾಗಿ ಈಸಿ ಆಗುತ್ತೆ. ಸಿ 5 ಮತ್ತು 9 ಮಧ್ಯೆ ಏನಿದೆ +4, 9 ಮತ್ತು 13 ಮಧ್ಯೆ +4. ಸಿ ನೆಕ್ಸ್ಟು 2 ಮತ್ತು 6 ಡಿಫ್ರೆನ್ಸ್ ಏನಿದೆ +4, 6 ಮತ್ತು 10 ಡಿಫ್ರೆನ್ಸ್ ಏನಿದೆ +4. ಲೈಕ್ ಸೋ ಆನ್. ಲೈಕ್ ಈ ಥರ ಪ್ಯಾಟರ್ನ್ಗಳನ್ನ ಕಾಂಬಿನೇಷನ್ ಸೀರೀಸ್ ಅಂತೀವಿ. ನೆಕ್ಸ್ಟ್ ಬಂದು ಲೆಟರ್ ಸೀರೀಸ್. ಲೆಟರ್ ಸೀರೀಸ್ ಅಂದರೆ ಆಲ್ಫಾಬೆಟಿಕಲ್ ಸೀರೀಸ್ ಆಗಿರುತ್ತೆ. ಲೆಟರ್ ಸೀರೀಸ್ ಕ್ವಶನ್ಸ್ ಇನ್ವಾಲ್ವ್ ಐಡೆಂಟಿಫೈಯಿಂಗ್ ಆಲ್ಫಾಬೆಟಿಕಲ್ ಪ್ಯಾಟ್ರನ್ಸ್ ಟು ಫೈಂಡ್ ಮಿಸ್ಸಿಂಗ್ ಲೆಟರ್ಸ್. ಅಂದರೆ ಪ್ಯಾಟ್ರನ್ನಲ್ಲಿ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಲೆಟರ್ಸ್ನ ಫೈಂಡ್ ಮಾಡೋದನ್ನ ನಾವು ಲೆಟರ್ ಸೀರೀಸ್ನಾಗಿ ಕನ್ಸಿಡರ್ ಮಾಡ್ತೀವಿ. ಲೈಕ್ ಲೆಟ್ಸ್ ಸಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಸೈಡು ನೀವು ಆಲ್ಫಾಬೆಟಿಕ್ ಲೆಟರ್ಸ್ನ ಒಂದು ಸೈಡ್ ಬರೆದುಬಿಟ್ರೆ ನೀವು ಆರಾಮಾಗಿ ಫೈಂಡ್ ಮಾಡ್ಬೋದು. ಎ ಇಂದ ಝೆಡ್ ವರ್ಗೂ ನೀವು ಬರ್ಕೊಬಿಟ್ರೆ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. N M N O P Q R S T U V W X Y Z. ಸಿ ಇಲ್ಲೇನಿದೆ ಈ ಪ್ಯಾಟ್ರನ್ ನೋಡಿ, ಡಿ ಇದೆ. ಲೈಕ್ ಡಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಜಿ ಏನಿದೆ, ನೆಕ್ಸ್ಟ್ ಜಿ, ಆಮೇಲೆ ಜೆ, ಆಮೇಲೆ ಎಮ್, ಆಮೇಲೆ ಪಿ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ನಾವು ಇವಾಗ ಆ ಮಿಸ್ಸಿಂಗ್ ಲೆಟರ್ನ ನಾವು ಫೈಂಡ್ ಮಾಡಬೇಕು. ಸಿ ಡಿ ಮತ್ತು ಜಿ ಮಧ್ಯೆ ಎಷ್ಟು ನಂಬರ್ ಡಿಫ್ರೆನ್ಸ್ ಇದೆ? ಇ ಮತ್ತು ಎಫ್ ಅಂದರೆ 2 ಆಲ್ಫಾಬೆಟಿಕಲ್ ಲೆಟರ್ಸ್ ಡಿಫ್ರೆನ್ಸ್ ಇದೆ. ಲೈಕ್ ಇ ಎಫ್. ಮತ್ತು ಜಿ ಮತ್ತು ಜೆ ಮಧ್ಯೆ ಯಾವುದಿದೆ? ಎಚ್ ಐ. ಅಂದರೆ ಎಲ್ಲ ಆ ಸೀರೀಸಲ್ಲಿ ಎರಡೆರಡು ಲೆಟರ್ಸ್ಗಳ ಡಿಫ್ರೆನ್ಸ್ ಬರ್ತಾ ಇದೆ. ಲೈಕ್ ಕೆ ಮತ್ತು ಎಲ್, ಜೆ ಮತ್ತು ಎಮ್ ಮಧ್ಯೆ ಕೆ ಮತ್ತು ಎಲ್ ಬಂದಿದೆ. ಎಮ್ ಮತ್ತು ಪಿ ಮಧ್ಯೆ ಯಾವುದಿದೆ? ಎನ್ ಒ, 2 ಡಿಫ್ರೆನ್ಸ್. ನೆಕ್ಸ್ಟ್ ಆರಾಮಾಗಿ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆನ್ಸರು. ಲೈಕ್ ನೆಕ್ಸ್ಟ್ ಯಾವುದು 2 ಡಿಫ್ರೆನ್ಸ್ ಲೆಟ್ರು ನಿಮ್ಗೆ ಫೈಂಡ್ ಮಾಡ್ಬಿಟ್ರೆ ನೆಕ್ಸ್ಟ್ ಲೆಟ್ರೆ ನಿಮ್ಗೆ ಆನ್ಸರ್ ಆಗಿರುತ್ತೆ. ಲೈಕ್ ಆನ್ಸರ್ ಈಸ್ ಎಸ್, ಅಂದರೆ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಎಕ್ಸ್ ಪಿ ಜೆ ಎಫ್. ಎಕ್ಸ್ ಇಲ್ಲಿದೆ, ಆಮೇಲೆ ಪಿ ಇಲ್ಲಿದೆ, ಆಮೇಲೆ ಜೆ ಇಲ್ಲಿದೆ, ಆಮೇಲೆ ಎಫ್. ಈ ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಎಕ್ಸ್ ಮತ್ತು ಪಿ ಡಿಫ್ರೆನ್ಸ್ ಮಧ್ಯೆ ಎಷ್ಟು ಲೆಟ್ರು ಡಿಫ್ರೆನ್ಸ್ ಇದೆ? ಟೋಟಲ್ ಆಗಿ 2, ಟೋಟಲ್ 7 ಲೆಟರ್ಸ್ ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಮತ್ತು ಪಿ ಮತ್ತು ಜೆ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ? 5 ನಂಬರ್ಸ್ ಇದೆ. ಲೈಕ್ 7, 5, ಮತ್ತು ಜೆ ಮತ್ತು ಎಫ್ ಮಧ್ಯೆ 3. ನೆಕ್ಸ್ಟ್ ನಂಬರ್ ಏನು? ನೆಕ್ಸ್ಟು 1.
ನೆಕ್ಸ್ಟ್ ನಂಬರ್ 1. ಲೈಕ್ ಇದು 7, 5, 3, 1 ಇದೆ ಯಾವ ಟೈಪ್ ಆಫ್ ನಂಬರ್ ಆಗಿರುತ್ತೆ ಅಂದ್ರೆ ಆಡ್ ನಂಬರ್ಸ್ ಆಗಿರುತ್ತೆ. ಸೊ ಆಡ್ ನಂಬರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ ಟೈಪ್ಸ್ ಆಫ್ ನಂಬರ್ ನಿಮ್ಗೆ ಕಲ್ತ್ಕೊಬಿಟ್ರೆ ನಂಬರ್ ಸೀರೀಸ್ನ ನೀವು ಈಸಿಯಾಗಿ ಕಲಿಬೋದು. ಲೈಕ್ ನೆಕ್ಸ್ಟ್ ಒನ್ ಯಾವ್ದಾಗಿರುತ್ತೆ, ಎಫ್ ಆದ್ಮೇಲೆ ಡಿ ಆಗಿರುತ್ತೆ ಆನ್ಸರ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೆಂಡ್ಸ್, ದಿಸ್ ಈಸ್ ದ ನಂಬರ್ ಅಂಡ್ ಲೆಟರ್ ಸೀರೀಸ್. ಸೊ ನಿಮಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ರು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.